ಸ್ನೇಹಿತರೆ ನಮಸ್ಕಾರ. ಅರ್ಜುನ ಕೃಷ್ಣನ ಹತ್ರ ಹೋಗಿ ನನ್ನ ಮತ್ತು ಕೌರವರ ಸೈನ್ಯ ನಡುವಿನಲ್ಲಿ ಈ ರಥವನ್ನು ನಿಲ್ಲಿಸು ಅಂತ ಪ್ರಾರ್ಥನೆ ಮಾಡ್ಕೋತಾನೆ. ಅಂತೆಯೇ ಕೃಷ್ಣ ತಗೊಂಡು ಹೋಗಿ ರಥವನ್ನು ಒಂದು ಜಾಗದಲ್ಲಿ ನಿಲ್ಲಿಸ್ತಾನೆ. ಇದರ ಹಿಂದೆ ಇರುವ ಮನಃಶಾಸ್ತ್ರ ಏನಿದೆ, ಸೈಕಾಲಜಿಕಲಿ ಏನು ನಾವು ಇದರ ಅರ್ಥ ಮಾಡಿಕೊಳ್ಳಬಹುದು, ನಾನು ಒಂದು ರೆಫರೆನ್ಸನ್ನು ಕೊಟ್ಟು ಹೇಳ್ತೇನೆ ಸ್ನೇಹಿತರೆ. ದುರ್ಯೋಧನ ಕೂಡ 2 ರೌಂಡ್ ಆಫ್ ಅನಾಲಿಸಿಸ್ ಮಾಡ್ದ ಅಂತ ಹೇಳಿದೆ ಮುಂಚೆ. ನಿಂತ ಜಾಗದಲ್ಲಿ ನಿಂತು ನೋಡ್ದ. ಮೊದಲನೇ ಸಲ ಕಾಣಿಸಿದ್ದು ಪಾಂಡವರ ಸೈನ್ಯದಲ್ಲಿ 7 ಅಕ್ಷೋಹಿಣಿ ಸೈನ್ಯ ಇದೆ, ನಮ್ಮ ಕಡೆ 11 ಅಕ್ಷೋಹಿಣಿ ಸೈನ್ಯ ಇದೆ, ನಾವು ಗೆಲ್ತೇವೆ. 2ನೇ ರೌಂಡ್ ಆಫ್ ಅನಾಲಿಸಿಸ್ ಮಾಡ್ತಾನೆ. ಅವಾಗ ಪಾಂಡವರ ಕಡೆ ಪಾಂಡವರನ್ನು ಬಿಟ್ಟು 11 ಜನ ವೀರಾದಿ ವೀರರಿದ್ದಾರೆ, ನನ್ನ ಜಾಗದಲ್ಲಿ ಅಂದರೆ ಕೌರವರ ಸೈನ್ಯದಲ್ಲಿ ಬರೀ 7 ಜನ ವೀರಾದಿ ವೀರರಿದ್ದಾರೆ. ಆಮೇಲೆ ಅವನು ಕೊಡಬೇಕಾದಂತಹ ಆದೇಶಗಳನ್ನು ಕೊಡ್ತಾನೆ. ನಂತರದಲ್ಲಿ ಕಾನ್ವರ್ಸೇಷನ್ ಮುಂದುವರ್ತಾ ಹೋಗುತ್ತೆ. ಇಲ್ಲಿ ಫಸ್ಟ್ ರೌಂಡ್ ಆಫ್ ಅನಾಲಿಸಿಸ್, ಸೆಕೆಂಡ್ ರೌಂಡ್ ಆಫ್ ಅನಾಲಿಸಿಸ್ ಮಾಡೋ ರೀತಿ ಹೇಗಿದೆ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ. ದುರ್ಯೋಧನ ಕೂಡ ಮಾಡ್ದ, ಈಗ ಅರ್ಜುನ ಕೂಡ ಮಾಡ್ತಿದ್ದಾನೆ. ಅರ್ಜುನ ಮಾಡ್ತಾ ಇರೋ ಅನಾಲಿಸಿಸ್ಗೂ ದುರ್ಯೋಧನ ಮಾಡಿದ್ದ ಅನಾಲಿಸಿಸ್ಗೂ ಏನು ವ್ಯತ್ಯಾಸ ಅನ್ನೋದು ಇವಾಗ ಗೊತ್ತಾಗ್ತಾ ಬರ್ತಾ ಇದೆ. ದುರ್ಯೋಧನ ಮಾಡಿದ ಅನಾಲಿಸಿಸ್ಸು ಬಯಾಸ್ಡ್ ಅನಾಲಿಸಿಸ್, ಬಯಾಸ್ಡ್ ಅಬ್ಸರ್ವೇಷನ್. ಅಂದರೆ ಯಾವುದೋ ಒಂದು ಪ್ರೀ ಕನ್ಸೀವ್ಡ್ ನೋಷನ್ ಇತ್ತು, ಯಾವುದೋ ಒಂದು ನಿರ್ಧಾರಕ್ಕೆ ಮುಂಚೆನೇ ಬಂದುಬಿಟ್ಟಿದ್ದ, ಅದರ ಪ್ರಕಾರವಾಗಿ ಮಾತ್ರ ಎಲ್ಲ ಘಟನೆಗಳನ್ನು ನೋಡೋದು, ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ಅದೇ ರೀತಿಯಲ್ಲಿ ಪ್ರಪಂಚ ನೋಡೋದು, ಈ ರೀತಿಯಾಗಿ ಮಾಡ್ತಾ ಇದ್ದ. ಆದರೆ ಅರ್ಜುನ ತಾನು ಪಾಂಡವರು ಕೌರವರು ಇಬ್ಬರ ನಡುವಿನಲ್ಲಿ ಹೋಗಿ ನಿಂತು ಬಿಡುವ, ಯಾರ್ಯಾರಿದ್ದಾರೆ ಯಾರು ನನ್ನವರಲ್ಲ ಅಂದ್ಕೊಂಡು ನೋಡಬೇಕು, ಅಥವಾ ಎಲ್ಲರೂ ನನ್ನವರೇ ಅಂದ್ಕೊಂಡು ನೋಡಬೇಕು ಅನ್ನೋ ಯಾವುದೇ ನೋಷನ್ ಇರಲಿಲ್ಲ. ನಾನು ಏನಿದೆ ಅದನ್ನು ನೋಡಬೇಕು, ಯಥಾರ್ಥವಾಗಿ ನಾನು ಈ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಅಪೇಕ್ಷೆಯಿಂದ ಹೋದವನೇ ತಡಾರಂತ ಎದ್ದು ನಿಂತುಬಿಟ್ಟ. ಯಾಕಂದರೆ ಅವನು ಅಬ್ಸರ್ವ್ ಮಾಡಿದ್ದೇನು, ನಮ್ಮ ಮಹಾಭಾರತ ಹೇಳುತ್ತೆ, ಕೃಷ್ಣ ತಗೊಂಡು ಹೋಗಿ ಆಚಾರ್ಯ ದ್ರೋಣರ ಎದುರುಗಡೆ ಗಾಡಿಯನ್ನು ನಿಲ್ಲಿಸ್ಬಿಡ್ತಾನಂತೆ ಕೃಷ್ಣ ಪರಮಾತ್ಮ. ಅಂದರೆ ಎದುರುಗಡೆ ನೋಡಿದ ಕೂಡಲೇ ಕಾಣಬೇಕಾಗಿರೋದು ಆಚಾರ್ಯ ದ್ರೋಣ. ನೋಡುತ್ತಿದ್ದ ಹಾಗೆ ಅಯ್ಯೋ, ನನ್ನ ಗುರುಗಳಿದ್ದಾರೆ, ಗುರುಪುತ್ರ ಅಶ್ವತ್ಥಾಮ ಇದ್ದಾನೆ, ಭೀಷ್ಮಾಚಾರ್ಯ ಇದ್ದಾರೆ, ಕೃಪಾಚಾರ್ಯ ಇದ್ದ, ಇವರೆಲ್ಲರೂ ನಮ್ಮ ಕಡೆಯವರೇ ಅಲ್ವಾ. ಆ ಕಡೆ ತಿರುಗಿ ನೋಡ್ತಾನೆ, ಪಾಂಡವರಿದ್ದಾರೆ, ಎಲ್ಲರನ್ನು ನೋಡಿದ್ದೆ. ಇವನಿಗೆ ಎಲ್ಲರೂ ನಮ್ಮವರೇ, ಯುದ್ಧದ ಅನಿವಾರ್ಯತೆ ಇದೆಯಾ, ಈ ಯುದ್ಧಕ್ಕೆ ಏನಾದರೂ ಧರ್ಮ ಇದೆಯಾ, ಅರ್ಥ ಇದೆಯಾ, ಬರೀ ಕಾಮನೆಯಿಂದ ನಾವು ಈ ಧರ್ಮವನ್ನು ಈ ಯುದ್ಧವನ್ನು ಮಾಡ್ತಾ ಇರೋದಲ್ವಾ ಅನ್ನೋ ರೀತಿಯಾದಂತಹ ಅನಾಲಿಸಿಸ್ಗೆ ಬರ್ತಾರೆ. ಅದರ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತೀನಿ ಸ್ನೇಹಿತರೆ. ಆದರೆ ಈ ಅನ್ಬಯಾಸ್ಡ್ ಅಬ್ಸರ್ವೇಷನನ್ನು ಮಾಡಬೇಕು, ಅದರಲ್ಲಿ ಸಕ್ಸಸ್ಫುಲ್ ಆಗಬೇಕು, ನಾವು ಅದರ ಮುಖಾಂತರ ಸಕ್ಸಸ್ಸನ್ನು ಕಾಣಬೇಕು, ನಮ್ಮ ಜೀವನದಲ್ಲಿ ನಾವು ಕಾಮಾಗಿರಬೇಕು ಅಂದರೆ ಏನು ಮಾಡಬೇಕು, ಭಗವದ್ಗೀತೆಯಲ್ಲಿ ವಿಚಾರ ಹೇಳ್ತಾರೆ. ಏನಂದರೆ 2ರ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು. ಅನ್ಬಯಾಸ್ಡ್ ಅಬ್ಸರ್ವೇಷನ್ ಮಾಡಬೇಕಂದ್ರೆ ಇದು 2 ವಿಚಾರ ನಮ್ಮಲ್ಲಿ ಇರಬೇಕು. ಒಂದು, ನಮ್ಮ ಭಾವನೆಗಳ ಬಗ್ಗೆ ನಮಗೆ ಅರಿವಿರಬೇಕು. ನನಗೀಗ ಬರ್ತಾ ಇರೋ ಭಾವನೆ ಇದು, ಈ ಭಾವನೆಯಿಂದ ನಾನು ಈ ಪ್ರಪಂಚವನ್ನು ಈ ರೀತಿಯಾಗಿ ನೋಡ್ತಾ ಇದ್ದೇನೆ ಅನ್ನುವ ಪ್ರಜ್ಞೆ ಇರಬೇಕು. ಏನೋ ಭಯ, ಏನೋ ದ್ವೇಷ, ಈ ರೀತಿಯಾಗಿ. 2ನೇದು, ನನ್ನ ಭಾವನೆಗಳು, ನನ್ನ ಯೋಚನೆಗಳು ಯಾವ ರೀತಿ ಇದೆ, ನನ್ನ ನಂಬಿಕೆಗಳು ಯಾವ ರೀತಿ ಇದೆ, ಆ ನಂಬಿಕೆಗಳು ಇಲ್ಲಿ ಅಪ್ಲೈ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಪರಿಜ್ಞಾನ ಇದ್ದು, ಇಲ್ಲಿ ಅದು ಅಪ್ಲಿಕೇಬಲ್ ಆಗತ್ತೆ ಅನ್ನೋದಾದರೆ ಉಪಯೋಗಿಸುವನ. ನನ್ನ ತಲೆಯಲ್ಲಿ ಬಂದಿದೆ ಅಂತ ಮಾತ್ರಕ್ಕೆ ಅದು ಸತ್ಯವೇ ಇಲ್ಲ. ಹೊಸದನ್ನು ಕಲೀಲಿಕ್ಕೆ ಒಂದು ಆಪರ್ಚುನಿಟಿ ಈ ಕ್ಷಣ ನನಗೆ ಕೊಡ್ತಾ ಇದೆ ಅನ್ನುವ ರೀತಿಯಲ್ಲಿ ನಾವು ಜೀವನವನ್ನು ನೋಡಬೇಕು ಅನ್ನೋ ವಿಚಾರನ ಇಲ್ಲಿ 2 ಸೈನ್ಯಗಳ ನಡುವೆ ತಗೊಂಡು ಹೋಗಿ ಸೇನೆಯೋರು ಭಯೋರ ಮಧ್ಯೆ ರಥಂ ಸ್ಥಾಪಯಾಮಿ ಪ್ರಭೋ ಅಂತ ಹೇಳ್ತಾನಲ್ಲ. 2 ಸೈನ್ಯಗಳ ನಡುವೆ ತಗೊಂಡೋಗಿ ನನ್ನ ಗಾಡಿಯನ್ನು ನಿಲ್ಲಿಸು ಅನ್ನುವ ಹಿಂದೆ ಇದ್ದಂತಹ ಅಭಿಪ್ರಾಯ ಇದಿರ್ಬೋದಾ ಅನ್ನೋದು
ನನ್ನ ಅಭಿಪ್ರಾಯ ಸ್ನೇಹಿತರೆ. ಮುಂದೆ ಹೋಗ್ತಾ ಏನಾಯಿತು ನಾವು ಮುಂದಿನ ವೀಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.